ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇದು ಬೇರೆ ಬೇರೆ ತರಕಾರಿ ಮತ್ತು ಸೊಪ್ಪಿನಿಂದ ಮಾಡಿದ ಪಲ್ಯ. ಟೇಸ್ಟಿ ವೆಜ್ ಕರಿ ಇದು. ಹಾಗೆ ಮತ್ತೊಂದು ವೆಜ್ ಪುಲಾವನ್ನು ಕೂಡ ಮಾಡೋದನ್ನು ತೋರಿಸ್ತೇನೆ. ಪುಲಾವ್ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಅಂದರೆ ಇಷ್ಟೆಲ್ಲ ತರಕಾರಿಯನ್ನು ತೊಗೊಂಡಿದ್ದೇನೆ. ಸೊ ಅದು ಏನೆಲ್ಲ ತೊಗೊಂಡಿದ್ದೇನೆ ಅಂತ ಒನ್ ಬೈ ಒನ್ ನೋಡೋಣ. ಈರುಳ್ಳಿಯನ್ನು 2-3 ತೊಗೊಂಡಿದ್ದೇನೆ, ಕ್ಯಾರೆಟನ್ನು, ಬೀನ್ಸನ್ನು, ಕ್ಯಾಪ್ಸಿಕಮ್ಮನ್ನು ಮತ್ತು ಬಸಳೆ ಸೊಪ್ಪು ನೋಡಿ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಬಸಳೆ ಸೊಪ್ಪು ಯೂಶ್ವಲಿ ಪಲ್ಯ ಮಾಡಿದರೆ, ಸಾಂಬಾರು ಮಾಡಿದರೆ ಕೆಲವರು ತಿನ್ನಲ್ಲ, ಇದಕ್ಕೆ ಸೇರಿಸಿ ಬಿಡೋದು. ಆಮೇಲೆ ಗ್ರೀನ್ ಪೀಸನ್ನು, ಹಾಲು ಇದೆ ಮತ್ತು ಕೊತ್ತಂಬರಿ ಸೊಪ್ಪು ಪರಿಮಳಕ್ಕೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಫಸ್ಟ್ ಕ್ಲಾಸಾಗಿ ರೆಡಿ ಮಾಡೋಣ. ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಮತ್ತು 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆಯನ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕಬೇಕು. ಆಮೇಲೆ 1 ಟೀ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಬೇಕು, ಕಪ್ಪೆಳ್ಳಲ್ಲ ಬಿಳಿ ಎಳ್ಳು. ಹಾಗೆ ಈರುಳ್ಳಿ ತೋರಿಸಿದ್ದೇನಲ್ವ ಅದನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಈಗ ಹಾಕಿ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಪರಿಮಳ ಬರೋಕ್ಕೆ ಶುರುವಾಗುತ್ತೆ, ಘಮ ಘಮ ಅಂತ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಈಗ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಮತ್ತು ರೆಡ್ ಚಿಲ್ಲಿ ಪೌಡರನ್ನು ಹಾಕಬೇಕು. ಖಾರಕ್ಕೆ ತಕ್ಕ ಹಾಗೆ ನಾನು ಕಮ್ಮಿ ಹಾಕಿದ್ದೇನೆ, ಅಂದರೆ ಮಕ್ಕಳಿಗೆಲ್ಲ ಖಾರ ಆದರೆ ಆಗಲ್ಲ ಅಲ್ವಾ. ಸೊ ಅದರ ನಂತರ ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡು ಅದನ್ನು ಕೂಡ ಈಗಲೇ ಹಾಕಿ ಬಿಡಬೇಕು. ಈಗ ಘಮ ಘಮ ಅಂತ ಪರಿಮಳಕ್ಕೆ ಸ್ವಲ್ಪ ಇಂಗು, ಆಮೇಲೆ ಗ್ರೀನ್ ಪೀಸ್ ಇಟ್ಕೊಂಡಿದ್ದೇವಲ್ಲ ಹಸಿರು ಬಟಾಣಿಯನ್ನು, ಅದನ್ನು ಕೂಡ ಹಾಕಬೇಕು. ಅದರ ನಂತರ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಹಾಲು ಎಲ್ಲ ಏನೆಲ್ಲ ಇದೆ ಅಲ್ವಾ, ಬೀನ್ಸು ಅದು ಇದು ಎಲ್ಲ ತರಕಾರಿ ತೋರಿಸಿದ್ದೀನಲ್ವ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಅದನ್ನೆಲ್ಲ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತಿರ್ಗಾ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಹುರ್ಕೊಂಡಾಗ ತುಂಬಾ ಟೇಸ್ಟ್ ಬರುತ್ತೆ, ಪರಿಮಳ ಕೂಡ ಆಗುತ್ತೆ. ಅದರ ನಂತರ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಬೇಕು. ತರಕಾರಿಗಳು ಮುಳುಗುವಷ್ಟು ಮಾತ್ರ, ತುಂಬ ಹಾಕಕ್ಕೆ ಹೋಗಬೇಡಿ, ಸಪ್ಪೆ ಆಗೋಗುತ್ತೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಗರಂ ಮಸಾಲ ಪೌಡ್ರನ್ನು ಮತ್ತು ಲಿಂಬು ರಸವನ್ನು ಹಾಕಬೇಕು. ನೀರು ತುಂಬ ಹಾಕಿಬಿಟ್ರೆ ತುಂಬಾ ಮೆದುವಾಗಿ ಹೋಗುತ್ತೆ ತರಕಾರಿ, ತುಂಬಾ ಬೆಂದ್ಕೊಂಡು ಚೆನ್ನಾಗಿರಲ್ಲ. ಹಾಗೆ ಒಂದು 5-6 ನಿಮಿಷ ಹೀಗೆ ಮುಚ್ಚಿ ಬೇಯಿಸಿ ಬಿಟ್ಟರೆ ನಮ್ಮ ಟೇಸ್ಟಿ ವೆಜ್ ಕರಿ ಅಥವಾ ರುಚಿ ರುಚಿಯಾದ ವೆಜ್ ಪಲ್ಯ, ತರಕಾರಿ ಪಲ್ಯ ಸಖತ್ತಾಗಿ ರೆಡಿ ಆದಂಗೆ. ಎಷ್ಟಕ್ಕೊಂದು ಕಲರ್ಫುಲ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆದರೆ ಮಕ್ಕಳು ಪಲ್ಯ ಬೇಡ ಬೇಡ ಅಂತ ರಾಗ ಎಳಿತಾ ಇರ್ತಾರೆ. ಆಗ ಏನು ಮಾಡಿ ಗೊತ್ತಾ, ಬಾಣಲೆಗೆ ಈ ಪಲ್ಯನೇ ಒಂದು ಸ್ವಲ್ಪ ಹಾಕಿಬಿಟ್ಟು ಬಿಸಿ ಬಿಸಿ ಅನ್ನ ಹೇಗೂ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಪಲ್ಯನೇ ಇದು ಅಂತ ಗೊತ್ತಾಗಲ್ಲ ಅವರಿಗೆ. ವೆಜ್ ಪುಲಾವ್ ಥರ ಕಾಣುತ್ತೆ, ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಪುಲಾವ್ ಅಂತ ತಿಂದುಬಿಡ್ತಾರೆ. ಸೊ ಪುಲಾವು ಆಯಿತು, ಪಲ್ಯನೂ ಆಯಿತು, 2 in 1 ಅಲ್ವಾ. ಸೊ ನೀವು ಕೂಡ ಒಮ್ಮೆ ಹೀಗೆ ಮಾಡಿ ನೋಡಿ, ತುಂಬ ನ್ಯೂಟ್ರಿಷಿಯಸ್ ರೆಸಿಪಿ ಅಲ್ವಾ, ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಇನ್ನೊಂದು ಇಂಥದ್ದೇ ಟೇಸ್ಟಿ ಮತ್ತು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.